ಹಲೋ ಎವ್ರಿವನ್. ಹಿಂದಿನ ತರಗತಿಯಲ್ಲಿ ನಾವು ಸಾಹಿತ್ಯ ಸಂಪದ ದ್ವಿತೀಯ PUCಯ ಪದ್ಯಭಾಗವಾದ ಜಾಲಿಯ ಮರದಂತೆ ಎಂಬ ಪದ್ಯದ ಕವಿ ಹಾಗೂ ಕವಿತೆಯ ಪರಿಚಯವನ್ನು ನೋಡಿದ್ವು. ಇಂದಿನ ತರಗತಿಯಲ್ಲಿ ನಾವು ಪ್ರಸ್ತುತ ಪದ್ಯಭಾಗವಾದಂತಹ ಜಾಲಿಯ ಮರದಂತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ಕ್ಲಿಷ್ಟ ಶಬ್ದಗಳ ಶಬ್ದಾರ್ಥವನ್ನು ನೋಡೋದಾದರೆ ನೋಡ್ತಾ ಇದ್ದೀರಿ ನೀವೆಲ್ಲ ಈಗ. ಧರೆ ಅಂದರೆ ಭೂಮಿ, ಭೂಮಿ ಅಂತ ಹೇಳ್ಬಿಟ್ಟು ಧರೆಯನ್ನು ಕರಿತಾ ಹೋಗ್ತೀವಿ. ಇವೆರಡು ಸಮಾನಾರ್ಥಕ ಪದಗಳು. ದುರ್ಜನ ಅಂತ ಹೇಳಿದರೆ ಕೆಟ್ಟ ಜನಗಳು, ದೋಷಿಗಳು ಅಂತ ಹೇಳ್ತೀವಲ್ಲ, ಅವ್ರನ್ನ ದುರ್ಜನ ಅಂತ ಕರಿತೀವಿ. ಮೂಲಾಗ್ರ ಪರ್ಯಂತ ಅಂತ ಪದ್ಯಭಾಗದಲ್ಲಿ ಬರ್ತಾ ಹೋಗುತ್ತೆ. ಮೂಲಾಗ್ರ ಅಂತ ಹೇಳಿದರೆ ಬುಡದಿಂದ ತುದಿಯವರೆಗೆ ಎಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಬಳಲಿ ಅಂತ ಅಂದರೆ ಆಯಾಸಗೊಂಡು ದಣಿದು ಬಂದಂಥವರಿಗೆ ನಾವು ಬಳಲಿ ಬಂದವರು ಎಂದು ಕೂಡ ಕರಿತಾ ಹೋಗ್ತೇವೆ. ಕುಸುಮ ಎಂದರೆ ಹೂವು ಅಂತ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಕುಸುಮ ಎಂದರೆ ಹೂವು ಎಂದರ್ಥ. ಸ್ವಾದ ಅಂತೇಳಿದರೆ ರುಚಿ. ಷಡ್ರಸಾನ್ನ ಎಂದರೆ ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ ಇವುಗಳನ್ನು ಷಡ್ರಸಾನ್ನ ಅಂತೇಳಿ ಕರಿತಾ ಹೋಗ್ತೀವಿ. ರುಚಿನಲ್ಲಿ ಇಷ್ಟೆಲ್ಲ ಇರ್ತಾ ಹೋಗ್ತದೆ. ಷಟ್ ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ 6 ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ಆ 6 ಬಗೆಯ ರುಚಿಗಳು ಯಾವ್ದ್ಯಾವುದು ಅಂತೇಳಿದ್ರೆ ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ ಮತ್ತು ಒಗರುಗಳು ಅಂತ ಹೇಳ್ತಾ ಕರಿತೀವಿ. ಈ 6 ಬಗೆಯ ರುಚಿಭೇದವುಳ್ಳ ಆಹಾರವನ್ನು ನಾವೇನಂತ ಕರಿತಾ ಹೋಗ್ತೀವಿ, ಷಡ್ರಸಾನ್ನ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ. ತದನಂತರ ನಾರು ಅಂತ ಹೇಳಿದರೆ ವಾಸನೆ ಬೀರು ಅಂತ ಪ್ರಸ್ತುತ ಪದ್ಯಭಾಗದಲ್ಲಿ ಬರ್ತಾ ಹೋಗುತ್ತೆ. ಕೆಲವೊಂದಷ್ಟು ಸಾಲುಗಳಲ್ಲಿ ನಾರು ಎಂದರೆ ವಾಸನೆ ಬೀರು ಎಂದರ್ಥ. ಕರ್ಮ ಅಂತೇಳಿದರೆ ಕೆಲಸ. ತೊಟಕು ಅಂತೇಳಿದರೆ ಸ್ವಲ್ಪವಾದರೂ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಭಿನ್ನಾಣ ಅಂತ ಬರ್ತಾ ಹೋಗುತ್ತೆ. ಭಿನ್ನಾಣ ಪದದ ಅರ್ಥ ಒನಪು, ವಯ್ಯಾರ, ಸೊಬಗು, ಹಾಸ್ಯ, ಗೇಲಿ ಈ ರೀತಿ ಹೇಳ್ತಾ ಹೋಗ್ತೀವಿ. ಇದಕ್ಕೆ ನಾವು ಭಿನ್ನಾಣ ಮಾಡ್ತಾರೆ ಮನುಷ್ಯರು ಅಂತ ಹೇಳ್ತೀವಲ್ಲ, ಆ ರೀತಿ ಬಹಳ ವಯ್ಯಾರವನ್ನು ಮಾಡ್ಕೊಳ್ಳೋ ಅಂಥದ್ದು, ಹಾಸ್ಯವನ್ನು ಮಾಡೋ ಅಂಥದ್ದು, ಗೇಲಿ ಮಾಡೋದಾಗಿರ್ಬೋದು, ಇವುಗಳಿಗೆಲ್ಲ ನಾವು ಭಿನ್ನಾಣ ಅಂತೇಳಿ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಓಕೆನಾ. ಕುನ್ನಿ ಅಂತ ಸಂಬೋಧಿಸ್ತಾರೆ ಇದರಲ್ಲಿ. ಕುನ್ನಿ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾಯಿಯ ಮರಿಯನ್ನು ನಾವು ಕುನ್ನಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಆಗಬಹುದಲ್ಲ. ಇದಿಷ್ಟು ಶಬ್ದಾರ್ಥ ಜಾಲಿಯ ಮರದಂತೆ ಪದ್ಯಭಾಗದ ಶಬ್ದಾರ್ಥವಾಗಿದ್ದು, ನಾವು ನಂತರ ಇವಾಗ ಪದ್ಯಭಾಗಕ್ಕೆ ಹೋಗೋದಾದರೆ ಮೊದಲನೆಯ ಪಲ್ಲವಿನಲ್ಲಿ ಇದೊಂದು ಕೀರ್ತನೆಯ ರೂಪದಲ್ಲಿರೋದ್ರಿಂದ ಪಲ್ಲವಿಯನ್ನು ಉಚ್ಚಾರ ಮಾಡೋದಾದರೆ ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಅಂದರೆ ಪುರಂದರದಾಸರಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ, ಕೆಟ್ಟವರನ್ನು ಇಲ್ಲಿ ದುರ್ಜನರನ್ನು ಅಂತೇಳ್ಬಿಟ್ಟು ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ. ಕೆಟ್ಟವರನ್ನು ದುರ್ಜನರು ಅಂತೇಳಿ ಕರಿತಾ ಇದ್ದಾರೆ. ಈ ಒಂದು ಕೆಟ್ಟವರನ್ನು ದುರ್ಜನರನ್ನು ಜಾಲಿಯ ಮರದಂತೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ. ಜಾಲಿಯ ಮರ ಹೇಗೆ ಬುಡದಿಂದ ತುದಿಯವರೆಗೂ ಮುಳ್ಳನ್ನು ತುಂಬಿಕೊಂಡಿರುತ್ತದೆಯೋ ಅದೇ ರೀತಿ ದುರ್ಜನರು ಕೂಡ ಅಡಿಯಿಂದ ಮುಡಿಯವರೆಗೂ ಕೆಟ್ಟ ವಿಚಾರಗಳನ್ನೇ ತುಂಬಿಕೊಂಡಿರ್ತಾರೆ. ಜಾಲಿಯ ಮರ ಹೇಗೆ ಎಲ್ಲದಕ್ಕೂ ನಿರುಪಯುಕ್ತವಾಗಿರುತ್ತೋ ಹಾಗೆ ದುರ್ಜನರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಈ ಸಮಾಜಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಅನುಭವಗಳನ್ನು. ಜಾಲಿಯ ಮರ ಮತ್ತು ದುರ್ಜನರು ಧರೆಯೊಳಿರುವುದು ವ್ಯರ್ಥ ಎಂಬುದು ಪುರಂದರದಾಸರ ಅಭಿಪ್ರಾಯವಾಗಿದೆ. ಈ ಒಂದು ಪಲ್ಲವಿನಲ್ಲಿ ಏನು ಹೇಳ್ತಾ ಇದ್ದಾರೆ, ಜಾಲಿಯ ಮರ ಮತ್ತು ದುರ್ಜನರು ಧರೆಯಲ್ಲಿ ಅಂದರೆ ಈ ಭೂಮಿಯ ಮೇಲಿರುವಂಥದ್ದು ವ್ಯರ್ಥ, ಯಾವುದಕ್ಕೆ ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಅವರೆಲ್ಲ ಜೀವಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಪುರಂದರದಾಸರು ಅಂತೇಳಿ ಈ ಒಂದು ಮೊದಲನೆಯ ಪಲ್ಲವಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಆಗ್ಬೋದಲ್ವಾ. ತದನಂತರ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋದಾದರೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ. ಈ ಪದ್ಯಭಾಗದಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ ಅಂತಂದರೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ. ಈ ಕೀರ್ತನೆಯ ಈ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಕವಿಯು ಜಾಲಿಯ ಮರದ ಸ್ವರೂಪವನ್ನು ವಿವರಿಸ್ತಾ ಇದ್ದಾರೆ. ಜಾಲಿಯ ಮರ ಅಂತಂದರೆ ನಮಗೆ ಗೊತ್ತಾಗಬೇಕಲ್ವ ಫಸ್ಟು, ಅದರ ಸ್ವರೂಪಗಳೇನು ಅನ್ನೋದು ನಮಗೆ ಗೊತ್ತಿರೋ ಅಂಥದ್ದೇ ಇದೆಯಲ್ಲ. ಜಾಲಿಯ ಮರದ ಸ್ವರೂಪ ಯಾವ ರೀತಿ ಇದೆ ಅಂತಂದರೆ
ಅದನ್ನು ವಿವರಿಸ್ತಾ ಹೋಗ್ತಿದ್ದಾರೆ. ಅದರ ನಿರರ್ಥಕತೆಯನ್ನು ನಿರೂಪಿಸಿದ್ದಾರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿಯ ಮರ ನೆರಳನ್ನು ಒದಗಿಸೋದಿಲ್ಲ. ಹಸಿವು ಎಂದು ಬಂದವರಿಗೆ ಜಾಲಿಯ ಮರ ಹಣ್ಣನ್ನು ಯಾವುದೇ ರೀತಿ ನೆರಳನ್ನು ಕೂಡ ನೀಡಿ ಸಲಹೋದಿಲ್ಲ. ಅದು ಹೂ ಬಿಟ್ಟು ಸುವಾಸನೆಯನ್ನು ಕೂಡ ಪಸರಿಸೋದಿಲ್ಲ. ತನ್ನ ಸುತ್ತಲ ವಾತಾವರಣವನ್ನು ಆಹ್ಲಾದಗೊಳಿಸೋದು ಕೂಡ ಇಲ್ಲ. ಜಾಲಿಯ ಮರದ ಕೆಳಗೆ ನೆರಳು ಸ್ವಲ್ಪವಾದರೂ ಸಿಗದೆ ಯಾರು ಕುಳಿತರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಉಪಯೋಗ ಇಲ್ಲ. ಇನ್ನು ಜಾಲಿಯ ಮರದ ರಸವೋ ವಿಷದಂತೆ ಕಹಿಯಾಗಿರುತ್ತೆ. ಅದನ್ನು ಆಸ್ವಾದಿಸಲು ಕೂಡ ನಮಗೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜಾಲಿಯ ಮರವು ಈ ಮೇಲೆ ವಿವರಿಸಿರುವಂತಹ ಯಾವ ಅರ್ಥದಲ್ಲಿಯೂ ಕೂಡ ಉಪಯೋಗಕ್ಕೆ ಬಾರದೆ ಭೂಮಿಯ ಮೇಲೆ ನಿರುಪಯುಕ್ತವಾಗಿ ಎಲ್ಲೆಂದರಲ್ಲಿ ಬೆಳೆದಿರುತ್ತವೆಂದು ಪುರಂದರದಾಸರಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಜಾಲಿಯ ಮರದ ಸ್ವರೂಪವನ್ನು ಈ ಪ್ಯಾರಾಗ್ರಾಫ್ ನಮಗೆ ತಿಳಿಸ್ತಾ ಹೋಗುತ್ತೆ. ಬಿಸಿಲಲ್ಲಿ ಬಳಲಿ ಬಂದಂಥವ್ರಿಗೆ ಯಾವುದೇ ರೀತಿ ನೆರಳನ್ನು ಕೊಡೋದಿಲ್ಲ. ಹಸಿದು ಬಂದವರಿಗೆ ಹಣ್ಣು ಕೂಡ ಇಲ್ಲ. ಕುಸುಮ ವಾಸನೆ ಇಲ್ಲ. ಹೂವಿನ ಸುಗಂಧ ಇಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ. ರಸದಲ್ಲಿ ಸ್ವಾದ, ಅದರ ರಸವೋ ವಿಷದಂತೆ ಕಹಿಯಾಗಿ ಆಸ್ವಾದಿಸಲು ಕೂಡ ನಮಗೆ ಸಾಧ್ಯವಾಗೋದಿಲ್ಲ ಅಂತೇಳ್ಬಿಟ್ಟು ಪುರಂದರದಾಸರು ಈ ಒಂದು ಪದ್ಯಭಾಗದಲ್ಲಿ ವಿವರಿಸ್ತಾ ಹೋಗ್ತಾರೆ. ನಂತರದ ಪದ್ಯಭಾಗ, ಊರ ಹಂದಿಗೆ ಷಡ್ರಸಾನ್ನವನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು, ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ಎಂಥ ಚೆನ್ನಾಗಿದೆ ನೋಡ್ರಿ ಈ ಒಂದು ಸಾಲುಗಳಲ್ಲಿ. ಏನು ಹೇಳ್ತಾ ಹೋಗ್ತಾರೆ ಈ ಒಂದು ಕೀರ್ತನೆಯಲ್ಲಿ ಅಂತ ಹೇಳಿದರೆ, ಕೆಟ್ಟ ಗುಣಗಳನ್ನು ಹೊಂದಿರುವಂತಹ ಸಮಾಜ ಕಂಟಕರನ್ನು ಏನು ಮಾಡಿದ್ರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲವೆಂಬುದನ್ನು ಕವಿ ಈ ಭಾಗದಲ್ಲಿ ವಿವರಿಸ್ತಾ ಹೋಗ್ತಾರೆ. ಊರ ಹಂದಿಯು ಸದಾ ಕೆಸರು ಮತ್ತು ಗಲೀಜುಗಳಲ್ಲಿ ವಾಸಿಸುತ್ತಿದ್ದು ದುರ್ನಾತ ಬೀರುತ್ತಿರ್ತದೆ, ಹೌದಲ್ವಾ? ಅದಕ್ಕೆ ಷಡ್ರಸಾನ್ನವನ್ನಿಕ್ಕಿದ ಮಾತ್ರಕ್ಕೆ ಅದರ ಮೈಯಿಂದ ಹೊರಸೂಸುವ ದುರ್ಗಂಧ ಕಡಿಮೆಯಾಗೋದಿಲ್ಲ, ಹೌದಲ್ವಾ? ನೀನು ಅದಕ್ಕೆ ಊರ ಹಂದಿ ಬಾ ಅಂತೇಳ್ಬಿಟ್ಟು ಅದಕ್ಕೆ ಚೆನ್ನಾಗಿ ಸೋಪು ಶಾಂಪು ಹಾಕಿ ತೊಳೆದು ಅದನ್ನು ಚೆನ್ನಾಗಿ ಷಡ್ರಸಾನ್ನವನ್ನಿಕ್ಕಿ ಅದಕ್ಕೆ ಊಟ ಮಾಡಿಸಿದ್ರೂ ಕೂಡ ಅದು ಮತ್ತು ಅದರ ಕಾರ್ಯವನ್ನೇ ಮಾಡುತ್ತೆ ಮತ್ತು ಅದರ ಕೆಲಸಗಳನ್ನೇ ಮಾಡ್ತಾ ಅದು ನಾರುತ್ತಲೇ ಇರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಒಂದು ಹಂದಿಗೆ ಹೋಲಿಕೆಯನ್ನು ಮಾಡ್ತಿದ್ದಾರೆ. ಇದೇ ರೀತಿಯಲ್ಲಿ ಘೋರ ಪಾಪಿಯಾದವನಿಗೆ ತತ್ವಜ್ಞಾನವನ್ನು ಹೇಳಿದರೆ ಆತ ತಾನು ಮಾಡ್ತಿರುವಂತಹ ಕ್ರೂರವಾದ ಕೆಲಸವನ್ನು ಬಿಟ್ಟು ಒಳ್ಳೆಯವನಾಗಿ ಬಿಡ್ತಾನಾ ಅಂತೇಳ್ಬಿಟ್ಟು ಕ್ವಶನ್ ಮಾಡ್ತಾ ಇದ್ದಾರೆ. ಮೂಲ ಗುಣಗಳನ್ನು ಉಪದೇಶದ ಮಾತುಗಳಿಂದ ಬದಲಾಯಿಸುವುದು ತುಂಬ ಕಷ್ಟ ಮತ್ತು ಅದರಿಂದ ಉಪಯೋಗವಿಲ್ಲವೆಂದು ಪುರಂದರದಾಸರು ಪ್ರಸ್ತುತ ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಯಾವ ರೀತಿಯ ಹಂದಿ ನಾವೆಷ್ಟೇ ಏನೇ ಮಾಡಿದ್ರೂ ಕೂಡ ಅದರ ನಾರ್ವ ದುರ್ಗಂಧವನ್ನು ಬಿಡೋದಿಲ್ವೋ, ಅದರ ಗುಣಗಳನ್ನು ಬಿಡೋದಿಲ್ವೋ, ಅದೇ ರೀತಿ ಘೋರ ಪಾಪಿಗೆ ನೀನು ತತ್ವಜ್ಞಾನವನ್ನು ಹೇಳಿದರೂ ಕೂಡ ಅದು ಯಾವುದೇ ರೀತಿಯ ಉಪಯೋಗಕ್ಕೆ ಬರೋದಿಲ್ಲ, ಅವನು ಒಳ್ಳೆಯವನಾಗಿ ಬದಲಾಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ಪ್ಯಾರಾಗ್ರಾಫ್ಗೆ ಹೋಗೋದಾದರೆ, ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ ಅಂತೇಳಿ ಹೇಳ್ತಿದ್ದಾರೆ. ನೋಡಿ, ಪ್ರತಿಯೊಂದು ಭಾಗವೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೊನೆಯ ಕೀರ್ತನೆ, ಒಂದು ಕೊನೆಯ ಭಾಗ. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಇಲ್ಲೇನು ಹೇಳ್ತಾ ಹೋಗ್ತಿದ್ದಾರೆ ಪುರಂದರದಾಸರು, ಆ ಜಾಲಿಯ ಮರದಂತೆ ನಿರುಪಯುಕ್ತವಾಗಿ ಬದುಕುವಂತಹ ದುರ್ಜನರಿಂದ ಸ್ವಲ್ಪವೂ ಸಮಾಜಕ್ಕೆ ಉಪಯೋಗವಿಲ್ಲ. ಆದರೂ ಕೂಡ ದುರ್ಜನರು ತಮ್ಮನ್ನು ತಾವೇ ಹೊಗಳಿಕೊಳ್ಳುವಂತಹ ಭಿನ್ನಾಣದ ಮಾತುಗಳನ್ನು ಆಡ್ತಾ ಹೋಗ್ತಾರೆ. ಭಿನ್ನಾಣ ಅಂತ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಅವರಷ್ಟಕ್ಕೆ ಅವರು ಒಳ್ಳೆ ಸೊಬಗು ಉಳ್ಳಂಥವ್ರು, ಒನಪು ಉಳ್ಳಂಥವ್ರು, ವಯ್ಯಾರ ಮಾಡುವಂಥವ್ರ ರೀತಿಯಲ್ಲಿ ಇರ್ತಾ ಹೋಗ್ತಾರೆ. ಈ ರೀತಿ ಭಿನ್ನಾದ ಮಾತುಗಳನ್ನು ಆಡ್ತಾ ಸಮಾಜದಲ್ಲಿ ಜೀವಿಸ್ತಾ ಇರ್ತಾರೆ. ಯಾರಿಂದ ಸಮಾಜಕ್ಕೆ ಲಾಭವಿದೆಯೋ ಅಂಥವರಿಗೆ ಗೌರವ ಮಾನ್ಯತೆಗಳು ಸಿಗೋದಿಲ್ಲ, ಬದಲಿಗೆ ಅಪಾತ್ರರಾದವರಿಗೆ ಅವು ಸಲ್ಲುತ್ತಿವೆ. ದುರ್ಜನರು ಸಮಾಜಕ್ಕೆ ಹೊರೆ ಅಂತ ಹೇಳ್ತಾ ಹೋಗ್ತಾರೆ. ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ದುರ್ಜನರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೋರಾಡ್ತಾರೆ. ಇದರಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ಹಾಗೆ
ಹೇಗೆ ಜಾಲಿ ಮರ ನಿರರ್ಥಕವಾಗಿ ಧರೆಯಲ್ಲಿ ಬೆಳೆಯುತ್ತದೆಯೋ ಹಾಗೆ ದುರ್ಜನರು ಸಮಾಜದಲ್ಲಿ ಬದುಕುವರೆಂದು ಪುರಂದರದಾಸರು ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಸಮಾಜ ಕಂಟಕರನ್ನು ಚುಚ್ಚಿ ನೋಯಿಸುವಂತಹ ಜಾಲಿ ಮರದ ಮುಳ್ಳಿನೊಂದಿಗೆ ಸಮೀಕರಿಸಿರುವಂಥದ್ದು ಇಲ್ಲಿ ನಮಗೆ ಕಾಣುವಂಥ ಒಂದು ಔಚಿತ್ಯಪೂರ್ಣವಾದಂತಹ ಸಂಗತಿ ಅಂತ ಹೇಳ್ತಾ ಹೋಗ್ಬೋದಲ್ವಾ. ಪುರಂದರದಾಸರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಹೋಗ್ತಿದ್ದಾರೆ. ಒಂದು ಜಾಲಿಯ ಮರ ಮತ್ತು ದುರ್ಜನರನ್ನು ಹೋಲಿಕೆ ಮಾಡಿಬಿಟ್ಟು ಹೇಳ್ತಾ ಹೋಗ್ತಿದ್ದಾರೆ. ಹೇಗೆ ಜಾಲಿಯ ಮರ ನಮಗೆ ಯಾವುದೇ ರೀತಿ ಉಪಯೋಗಕ್ಕೆ ಬರೋದಿಲ್ವೋ ಅದೇ ರೀತಿ ಒಂದು ಸಮಾಜದಲ್ಲಿ ದುರ್ಜನರು ಅಪಾತ್ರರಾದಂಥವರು ಏನಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಒಂದು ರೀತಿಯಲ್ಲಿ ಕಂಟಕ ಅಂತೇಳ್ಬಿಟ್ಟು ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಕೊನೆಯದಾಗಿ ನಾವು ಈ ಒಂದು ಕೀರ್ತನೆಯಿಂದ ತಿಳ್ಕೊಳ್ಬಹುದಾದಂತಹ ಒಂದು ಆಶಯ ಭಾಗ ಅಂತ ಅಂದರೆ ಪುರಂದರದಾಸರು ಇಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ, ಸಮಾಜದ ವಿಮರ್ಶೆಯನ್ನು ಕುರಿತು ರಚಿಸಿರುವಂತಹ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ, ಅನಾಚಾರ, ಸುಳ್ಳು, ಕಪಟ, ಬೂಟಾಟಿಕೆ, ಡಾಂಬಿಕತೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ. ಇವರು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಆ ಎಲ್ಲ ಕೀರ್ತನೆಗಳಲ್ಲೂ ಕೂಡ ಇವರು ಏನು ಹೇಳ್ತಾ ಹೋಗ್ತಾರೆ, ಒಂದು ಜಾಲಿಯ ಮರದಂತೆ ಅನ್ನೋದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಹೇಳೋದಾದರೆ ಪ್ರಸ್ತುತ ಸಮಾಜದಲ್ಲಿ ನಡೀತಿರುವಂತಹ ಅನಾಚಾರ ಆಗಿರಬಹುದು, ಸುಳ್ಳು ಆಗಿರಬಹುದು, ಕಪಟ, ಮೋಸ, ಬೂಟಾಟಿಕೆ, ಡಾಂಬಿಕತೆಗಳನ್ನು ಕಟುವಾಗಿ ವಿರೋಧಿಸೋದ್ರ ಮೂಲಕ, ಟೀಕೆ ಮಾಡೋದ್ರ ಮೂಲಕ ತಮ್ಮ ಕೀರ್ತನೆಗಳಲ್ಲಿ ಪದಗಳ ಮೂಲಕ ಅವ್ರೇನಂತ ಹೇಳಿದ್ರೆ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಸತ್ಯ, ಧರ್ಮ, ನೈಜ ನೀತಿ, ಜೀವನ ನಿಷ್ಠೆ, ಪ್ರಾಮಾಣಿಕತೆಗಳ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುತ್ತಿರುವಂತಹ ಪ್ರಾಶಸ್ತ್ಯವನ್ನು ನಾವು ಪ್ರಸ್ತುತ ಕೀರ್ತನೆಯಲ್ಲಿ ಲೇವಡಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಹೋಗ್ಬೋದು. ಸಮಾಜಕ್ಕೆ ನಿಷ್ಪ್ರಯೋಜಕರಾದವರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವಂಥದ್ದು ನಮಗೆ ಔಚಿತ್ಯಪೂರ್ಣವಾದಂತಹ ಸಂಗತಿಯಾಗಿ ನಮಗೆ ಕಾಣಿಸುತ್ತೆ. ಈ ಹೋಲಿಕೆ ಹಿಂದೆ ಮುಳ್ಳಾಗಬೇಡ ಹೂವಾಗು ಎಂದು ಆಶಯವಿರುವುದನ್ನು ಗಮನಿಸಿದರೆ ಪುರಂದರದಾಸರ ಸಾಮಾಜಿಕ ಕಳಕಳಿ, ನೀತಿ ಬೋಧೆಯ ಸತ್ಯ ನಮಗೆ ಅರಿವಾಗ್ತಾ ಹೋಗುತ್ತೆ. ಇದಿಷ್ಟು ಜಾಲಿಯ ಮರದಂತೆ ಎಂಬ ಒಂದು ಪದ್ಯ ಭಾಗದ ವಿವರಣೆಯಾಗಿದ್ದು